ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು GSJ ಕನ್ನಡ. ನಾನು ಇವತ್ತಿದ್ದೀನಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣ, ಬೆಂಗಳೂರು. ಅದೇ ಸಿಟಿ ರೈಲ್ವೆ ಸ್ಟೇಷನ್ನು, ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ನು ಇದ್ದೀನಿ. ಬನ್ನಿ ಒಳಗೆ ಹೋಗೋಣ. ನಮ್ಮ ಟ್ರೈನ್ ಆಲ್ರೆಡಿ ಕೆಂಗೇರಿ ಬಿಟ್ಟಿದೆ. ಬನ್ನಿ ಹೋಗೋಣ. ಪ್ಲ್ಯಾಟ್ಫಾರಮ್ ನಂಬರ್ 9ಕ್ಕೆ ವ್ಯಾಪ್ 7 ಲೋಕೋ ಜೊತೆ ನಮ್ಮ ಟ್ರೈನ್ ಎಂಟ್ರಿ ಆಗ್ತಿದೆ ನೋಡಿ. 17307 ಬಸವ ಎಕ್ಸ್ಪ್ರೆಸ್, ಮೈಸೂರಿಂದ ಬಾಗಲಕೋಟೆಗೆ ಹೋಗೋ ಬಸವ ಎಕ್ಸ್ಪ್ರೆಸ್ಸು ಬರ್ತಿದೆ. ನಾನಿವತ್ತು ಬುಕ್ ಮಾಡ್ಕೊಂಡಿರೋದು ಸ್ಲೀಪರ್ ಕ್ಲಾಸು. ಸೈಡ್ ಲೋಯರ್ ಸಿಕ್ಕಿದೆ, ಸೊ ಆರಾಮಾಗಿ ವಿಡಿಯೋ ಮಾಡ್ಬೋದು. ಬಸವ ಎಕ್ಸ್ಪ್ರೆಸ್ಸು ಲಾಸ್ಟ್ ಇಯರ್ ಸೇಮ್ ಟೈಮ್ ನವೆಂಬರು ಅಥವಾ ಡಿಸೆಂಬರಲ್ಲಿ ICF ಕೋಚ್ ಇತ್ತು. ಆವಾಗ ನಾನು ಜರ್ನಿ ಮಾಡಿದ್ದೆ ಬೆಂಗಳೂರಿಂದ ಕಲಬುರಗಿವರೆಗೂ. ಇವತ್ತು ನಾನು ಜರ್ನಿ ಮಾಡ್ತಿದ್ದೀನಿ ಬೆಂಗಳೂರಿಂದ ಬಾಗಲಕೋಟೆವರೆಗೂ. ನಂದು ಸೈಡ್ ಲೋವರ್ ಬರುತ್ತು. ಇನ್ನು ಹಿಂದೂಪುರ ಬರೋವ್ರಿಗೂ ಇವರು ಬಂದು ಕುತ್ಕೊಂತಿರ್ತಾರೆ. ಏನು ಮಾಡೋಕ್ಕಾಗಲ್ಲ. ಅದು ಫುಲ್ ಅಂದರೆ ಫುಲ್ ಪ್ಯಾಕ್ ಇದೆ. ಕೆಂಗೇರಿಯಿಂದನೇ ಫುಲ್ ಪ್ಯಾಕ್ ಬಂದಿದೆ. 4 ಗಂಟೆ 40 ನಿಮಿಷಕ್ಕೆ ಹೋಗ್ಬೇಕಾಗಿರೋ ನಮ್ಮ ಟ್ರೈನು 2 ನಿಮಿಷ ತಡವಾಗಿ 4 ಗಂಟೆ 42 ನಿಮಿಷಕ್ಕೆ ಮೆಜೆಸ್ಟಿಕ್ಕಿಂದ ಹೊರಟಿದೆ. ಪ್ಲ್ಯಾಟ್ಫಾರಮ್ ನಂಬರ್ 10ರಲ್ಲಿರೋದು ಬೆಂಗಳೂರು ಶಿವಮೊಗ್ಗ ಟೌನ್ ಜನಶತಾಬ್ದಿ ಎಕ್ಸ್ಪ್ರೆಸ್ಸು. ಆ ಕಡೆ ನೋಡಿರೋ ಪ್ಲ್ಯಾಟ್ಫಾರಮ್ 8ರಲ್ಲಿರೋದು ಪಂಚಗಂಗಾ ಎಕ್ಸ್ಪ್ರೆಸ್ಸು. ಈ ಶಿವಮೊಗ್ಗ ಟೌನ್ ಎಕ್ಸ್ಪ್ರೆಸ್ ಹೋಗಿದ ತಕ್ಷಣ ಪಂಚಗಂಗಾ ತಂದು ಹಾಕ್ತಾರೆ ಪ್ಲ್ಯಾಟ್ಫಾರಮ್ ನಂಬರ್ 10ಕ್ಕೆ. ಫ್ರೆಂಡ್ಸ್, ಸ್ಟಾರ್ಟಿಂಗಲ್ಲೇ ಹೇಳ್ತಿದ್ದೀನಿ, ನೀವು ಈ ವಿಡಿಯೋನ ಯಾವ್ಯಾವ ಊರಿಂದ ನೋಡ್ತಿದ್ದೀರಾ, ನಿಮ್ಮ ಊರ ಹೆಸರನ್ನ ಕಮೆಂಟ್ ಹಾಕಿ. ಮಲ್ಲೇಶ್ವರ ರೈಲು ನಿಲ್ದಾಣ ಸ್ಕಿಪ್ ಮಾಡ್ತಿದೆ ನಮ್ಮ ಟ್ರೈನು.
ನಮ್ಮ ಟ್ರೈನ್ ಈಗ ಯಶವಂತಪುರ ಜಂಕ್ಷನ್ ಪ್ಲ್ಯಾಟ್ಫಾರಮ್ ನಂಬರ್ 2ಕ್ಕೆ ಎಂಟ್ರಿ ಆಗ್ತಿದೆ. ಇಲ್ಲಿಗೆ ಬರೋ ಟೈಮಿಂಗ್ ಇರೋದು 4:53 2 ನಿಮಿಷ ತಡವಾಗಿ 4:55 ಪ್ಲ್ಯಾಟ್ಫಾರಮ್ ನಂಬರ್ 2ಕ್ಕೆ ಎಂಟ್ರಿ ಆಗ್ತಿದೆ. ಯಶವಂತಪುರದಿಂದ ಹೊರಟಿದೆ ನಮ್ಮ ಟ್ರೈನು. ಇಲ್ಲಿ ತುಂಬ ಜನ ಹತ್ಕೊಂಡ್ರು ಟ್ರೈನ್ಗೆ. ಆ ಕಡೆ 4ನೇ ನಂಬರ್ ಪ್ಲ್ಯಾಟ್ಫಾರಮಲ್ಲಿ ಯಶವಂತಪುರ ಹಾಸನ ಮೆಮು ಇದೆ. ಅದು ಇವಾಗ ಹಾಸನಕ್ಕೆ ಹೋಗ್ತಿದೆ. ಫ್ರೆಂಡ್ಸು, ನಮ್ಮ ಟ್ರೈನ್ ಈಗ ಜಂಕ್ಷನ್ ರೂಟ್ ತಗೊಂಡು ಲೊಟ್ಟೆಗೊಳ್ಳಹಳ್ಳಿ ಮೇಲೆ ಕೊಡಿಗೆಹಳ್ಳಿ ಯಲಹಂಕಕ್ಕೆ ಹೋಗಿ ತಲುಪುತ್ತೆ. ಸ್ಟ್ರೈಟಾಗಿ ಹೋದರೆ ನೀವು ತುಮಕೂರಿಗೆ ಹೋಗ್ತೀರಾ. ಅಲ್ಲಿ ಯಾವುದೋ ಟ್ರೈನ್ ಇದೆ, ನೋಡೋಣ ಯಾವುದಂತ ಹೇಳ್ಬಿಟ್ಟು. ಯಾವುದಂತ ಸರಿಯಾಗಿ ಕಾಣಿಸ್ತಿಲ್ಲ. ಇಲ್ಲಿ ವ್ಯಾಪ್ 7 ಲೋಕೋ ಜೊತೆ ಇಲ್ಲ, ಯಾವುದೋ ಟ್ರೈನ್ ಇಲ್ಲ. ಅಲ್ಲಿ ಮುಂದೆ ಒಂದು ಟ್ರೈನ್ ಇದೆ, ಮೇ ಬಿ ಅದು ತಿರುವನಂತಪುರಂ ನಾರ್ತ್ಗೆ ಹೋಗೋದು. ಡುರಂಟೋ ಎಕ್ಸ್ಪ್ರೆಸ್ ಜೊತೆ ರೇಕ್ಷರ್ ಇದೆ. ಅದು ಡೆಲ್ಲಿ ಸರಾಯ್ ರೋಹಿಲ್ಲ ಯಶವಂತಪುರ ಜೊತೆ ರೇಕ್ಷರ್ ಇದೆ, ಅಲ್ಲಿ ಮುಂದೆ ಇರೋದು. ಅದು ಇವತ್ತು ತಿರುವನಂತಪುರಂ ನಾರ್ತಾಗಿ ಹೋಗುತ್ತೆ ಈ ಟ್ರೈನ್. ಇಲ್ಲಿದೆ ನೋಡಿ, ವ್ಯಾಪ್ 7 ಲೋಕೋ ಜೊತೆ ಇದೇ ಟ್ರೈನು. ಯಶವಂತಪುರ ತಿರುವನಂತಪುರ. ವಿಶ್ವಮಾನವ ಎಕ್ಸ್ಪ್ರೆಸ್ನ ಔಟರಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ, ಯಶವಂತಪುರ ಔಟರಲ್ಲಿ. ನಮ್ದೀಗ ಡೈವರ್ಷನ್ ತಗೊಂಡು ರೈಟ್ ಸೈಡ್ಗೆ ಹೋಗ್ತಿದೆ. ಲೊಟ್ಟೆಗೊಲ್ಲಹಳ್ಳಿ ರೈಲ್ವೆ ಸ್ಟೇಷನ್ನ ನಮ್ಮ ಟ್ರೈನ್ ಸ್ಕಿಪ್ ಮಾಡ್ತಿದೆ.
ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಯಲಹಂಕ ಜಂಕ್ಷನ್ಗೆ ಎಂಟ್ರಿ ಆಗ್ತಿದೆ. ಇಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ, ಪ್ಯಾಸೆಂಜರ್ಸ್ ಬೋರ್ಡ್ ಆಗೋರು. ಯಲಹಂಕ ಜಂಕ್ಷನ್. ಯಲಹಂಕ ಜಂಕ್ಷನಿಂದ ನಮ್ಮ ಟ್ರೈನ್ ಹೊರಟಿದೆ. ಇನ್ನು ನಮ್ಮ ಮುಂದಿನ ನಿಲ್ದಾಣ ಬಂದ್ಬಿಟ್ಟು ದೊಡ್ಡಬಳ್ಳಾಪುರ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ದೊಡ್ಡಬಳ್ಳಾಪುರ ರೈಲು ನಿಲ್ದಾಣಕ್ಕೆ ಎಂಟ್ರಿ ಆಗ್ತಿದೆ, ಪ್ಲ್ಯಾಟ್ಫಾರ್ಮ್ ನಂಬರ್ 2ಕ್ಕೆ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಮಾಕ್ಲಿದುರ್ಗ ರೈಲು ನಿಲ್ದಾಣ ಸ್ಕಿಪ್ ಮಾಡ್ತಿದೆ. ತೊಂಡೆಬಾವಿ ನೋಡಿ ಕತ್ಲಾಗ್ತಾ ಬಂತು ಆಲ್ರೆಡಿ. ಅಷ್ಟೇನು ಟೈಮಿಂಗ್ ಆಗಿಲ್ಲ, 6:15 ಆಗಿದೆ. ಬಟ್ ಕತ್ಲಾಗಿದೆ, ಚಳಿಗಾಲ ಆದ್ರಿಂದ ಬೇಗ ಕತ್ಲಾಗಿದೆ. ತೊಂಡೆಬಾವಿ ಔಟರಲ್ಲಿದೆ. ಅಲ್ಲಿ ಫ್ಯಾಕ್ಟ್ರಿ ಕಾಣಿಸ್ತಿರೋದು ACC ಸಿಮೆಂಟಿದ್ದು, ಅದಾನಿ ಗ್ರೂಪ್ಸ್. ಯಾಕೋ ಸ್ಲೋ ಮಾಡ್ದೆ ನಮ್ಮ ಟ್ರೈನ್ನ ತೊಂಡೆಬಾವಿ ಸ್ಟೇಷನಲ್ಲಿ. ಇಲ್ಲಿ ಸ್ಟಾಪ್ ಇಲ್ಲ, ಯಾಕೋ ಸ್ಟಾಪ್ ಮಾಡೋ ಥರ ಕಾಣಿಸ್ತಿದೆ. ನಮ್ಮ ಟ್ರೈನ್ ಈಗ ಗೌರಿಬಿದನೂರು ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗಿದೆ, ಪ್ಲ್ಯಾಟ್ಫಾರ್ಮ್ ನಂಬರ್ 3ಕ್ಕೆ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಹಿಂದೂಪುರ ಪ್ಲ್ಯಾಟ್ಫಾರ್ಮ್ ನಂಬರ್ 2ಕ್ಕೆ ಎಂಟ್ರಿ ಆಗ್ತಿದೆ. ಹೊರಟಿದೆ ಹಿಂದೂಪುರ ರೈಲು ನಿಲ್ದಾಣದಿಂದ. ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು
ಶ್ರೀ ಸತ್ಯಸಾಯಿ ಪ್ರಶಾಂತಿ ನಿಲಯ ಪುಟ್ಟಪರ್ತಿ. ಅಲ್ಲಿವರೆಗೂ ನಾನು ಏನು ತೋರ್ಸಕ್ಕೆ ಹೋಗಲ್ಲ, ಕತ್ಲಾಗಿರೋದ್ರಿಂದ ಒಂದೇ ಸೇರಿ ಡೈರೆಕ್ಟಾಗಿ ಪುಟ್ಟಪರ್ತಿಯಲ್ಲಿ ಸಿಗೋಣ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಪ್ರಶಾಂತಿ ನಿಲಯ ಪುಟ್ಟಪರ್ತಿಗೆ ಬಂದಿದೆ. ಪ್ಲ್ಯಾಟ್ಫಾರಮ್ ನಂಬರ್ 1ಕ್ಕೆ. ಶ್ರೀ ಸತ್ಯಸಾಯಿ ಪ್ರಶಾಂತಿ ನಿಲಯ ಪುಟ್ಟಪರ್ತಿ ಪ್ಲ್ಯಾಟ್ಫಾರಮ್ ನಂಬರ್ 1. ಐದು ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನು ಪುಟ್ಟಪರ್ತಿಯಿಂದ ಹೊರಟಿದೆ. ಇನ್ನು ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಧರ್ಮವರಂ ಜಂಕ್ಷನ್. ನಮ್ಮ ಟ್ರೈನ್ ಈಗ ಧರ್ಮವರಂ ಔಟರಲ್ಲಿದೆ, ಜಂಕ್ಷನ್ ಒಳಗೆ ಹೋಗ್ತಿದೆ. ಪ್ಲ್ಯಾಟ್ಫಾರಮ್ ನಂಬರ್ 1ಕ್ಕೆ ತಗೊಂಡು ಹೋಗೋದು. ನೋಡೋಣ ಯಾವ ಪ್ಲ್ಯಾಟ್ಫಾರಮ್ ತಗೊಂಡು ಹೋಗುತ್ತೆ ಅಂತ ಹೇಳ್ಬಿಟ್ಟು. ಪ್ಲ್ಯಾಟ್ಫಾರ್ಮ್ ನಂಬರ್ 1 ಧರ್ಮವರಂ ಜಂಕ್ಷನ್ನು. ನಾನು ಊಟ ಇಲ್ಲೇ ತಗೊಬೇಕಂತಿದ್ದೀನಿ. ನೋಡೋಣ, ಚೆನ್ನಾಗಿರೋ ಸಿಕ್ಕರೆ. ಲಾಸ್ಟ್ ಟೈಮ್ ಬಸವ ಎಕ್ಸ್ಪ್ರೆಸ್ಸಿಗೆ ಬಂದಾಗ ಇಲ್ಲೇ ತಗೊಂಡಿದ್ದೆ, ಬಟ್ ಅದು ವರಷ್ಟಾಗಿತ್ತು. ಈ ಸರಿ ಟ್ರೈ ಮಾಡೋಣ, ಇಲ್ಲೇ ಟ್ರೈ ಮಾಡ್ತೀನಿ. ದೋಸೆ ಮತ್ತು ಪಲಾವ್ ತಗೊಂಡಿದ್ದೀನಿ. ಎರಡೂ ಬಿಸಿ ಬಿಸಿ ಇದೆ. ಅದೇ ಸ್ಟಾಲಲ್ಲಿ ನೋಡಿ, 50 ರೂಪಾಯಿ ಒಂದು ಪ್ಲೇಟ್ ದೋಸೆ, ಒಂದು ಪ್ಲೇಟು ಇದು. ಟೇಸ್ಟ್ ಮಾತ್ರ ಚೆನ್ನಾಗಿತ್ತು. ಸೊ ಹೋದ ಸಾರಿ ವರಷ್ಟಾಗೇನಿಲ್ಲ, ಈ ಸರಿ ಆರಾಮಾಗಿ. ಪಲಾವ್ ಮಾತ್ರ ಬಿಸಿ ಇತ್ತು, ದೋಸೆ ಒಂದು ಚೂರು ತಣ್ಣಗಾಗಿತ್ತು. ನಮ್ಮ ಟ್ರೈನ್ ಈಗ ಅನಂತಪುರ ಔಟರಲ್ಲಿದೆ, ಸ್ಟೇಷನ್ ಒಳಗೆ ಹೋಗ್ತಿದೆ. ಪ್ಲ್ಯಾಟ್ಫಾರ್ಮ್ ನಂಬರ್ 1ಕ್ಕೆ. ಇಲ್ಲಿ ತುಂಬ ಜನ ಹತ್ಕೊಂಡ್ರು ಅನಂತಪುರದಲ್ಲಿ. ಹೊರಟಿದೆ ನಮ್ಮ ಟ್ರೈನು ಅನಂತಪುರದಿಂದ. ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಗುಂತ್ಕಲ್ ಜಂಕ್ಷನ್. ಫ್ರೆಂಡ್ಸ್, ನಮ್ಮ ಟ್ರೈನು ಗುಂತ್ಕಲ್ ಜಂಕ್ಷನ್ನಿಂದ ಹೊರಡಕ್ಕೆ ರೆಡಿಯಾಗಿದೆ. ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಮಲ್ಕೊಂಬಿಟ್ಟಿದ್ದೆ. ಸೊ ತುಂಬ ಅಂದರೆ ತುಂಬ ನಿದ್ದೆ ಎಳಿತೈತೆ. ನೋಡೋಣ, ಎಚ್ಚರ ಆದಮೇಲೆ ಎಲ್ಲಿಂದ ಆಗುತ್ತೋ ಅಲ್ಲಿಂದ ಸಾಧ್ಯ ಆಗುತ್ತೋ ಅಲ್ಲಿಂದ ತೋರಿಸ್ತೀನಿ. ನಮ್ಮ ಟ್ರೈನ್ ಈಗ ಶಹಾಬಾದ್ ರೈಲ್ವೆ ಸ್ಟೇಷನಿಂದ ಹೊರಟಿದೆ, ಅಂದರೆ ಬಂದು ನಿಂತಿದೆ ಶಹಾಬಾದ್. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಕಲಬುರ್ಗಿ ರೈಲ್ವೆ ಸ್ಟೇಷನ್ಗೆ ಬಂದಿದೆ, ಪ್ಲ್ಯಾಟ್ಫಾರ್ಮ್ ನಂಬರ್ 3ಕ್ಕೆ. ಕಲಬುರ್ಗಿ ತೋರಿಸ್ಲಿಲ್ಲ ಅಂದರೆ ನೀವು ಸುಮ್ಮನೆ ಬಿಡಲ್ಲ ಅಂತ ಗೊತ್ತು, ಅದಕ್ಕೆ
ಅಲಾರಾಮ್ ಇಟ್ಕೊಂಡು ಸಮೇತ ಎದ್ದಿದ್ದೀನಿ ಕಲಬುರಗಿಯಲ್ಲಿ. ಇಲ್ಲಾಂದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕ್ಕೊಂತೀರ ಕಲಬುರಗಿ ತೋರಿಸಿಲ್ಲ ಅಂತ ಹೇಳ್ಬಿಟ್ಟು. ಎಷ್ಟು ಜನ ಇಳ್ದಿದ್ದಾರೆ ನೋಡ್ರಿ. ಆಲ್ಮೋಸ್ಟ್ ಆಲು 80% ಕಲಬುರಗಿಯಲ್ಲೇ ಖಾಲಿ ಬಸವ ಎಕ್ಸ್ಪ್ರೆಸ್ಸು. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಜನ ಇಳ್ದಿದ್ದಾರೆ. ನಾನು ಅಲಾರಾಮ್ ಇಟ್ಕೊಂಡಿದ್ದೆ ಎಲ್ಲಿ ಗುಂತ್ಕಲ್ ಬಿಟ್ಟ ಮೇಲೆ. ಸೊ ಶಾಬಾದಲ್ಲಿ ನಾರ್ಮಲಾಗಿ ಎಚ್ಚರ ಆಯಿತು. ಯಾವುದೋ ಟ್ರೈನ್ ಬರ್ತಿದೆ, ಯಾವುದದು ಗೂಡ್ಸ್ ಇರ್ಬೇಕೇನೋ. ಗೂಡ್ಸು. ನಮ್ಮ ಟ್ರೈನ್ಗೆ ರೇಕ್ಷೇರ್ ಬಂದುಬಿಟ್ಟು ಬೆಳಗಾವಿ ಮೈಸೂರು ಜೊತೆ ರೇಕ್ಷೇರ್ ಇದೆ. ಬೆಳಗಾವಿಯಿಂದ ಮೈಸೂರಿಗೆ ಬರುತ್ತೆ, ಮೈಸೂರಿಂದ ಬಾಗಲಕೋಟೆಗೆ ಬರುತ್ತೆ, ಮೈಸೂರಿಂದ ಚಾಮರಾಜನಗರಕ್ಕೆ ಹೋಗುತ್ತೆ. ಬಟ್ ಅದನ್ನು ಯಾಕೆ ಆ್ಯಡ್ ಮಾಡಿಲ್ಲ ಇದರಲ್ಲಿ. ಹೊರಟಿದೆ ಕಲಬುರಗಿಯಿಂದ. ಸುಮಾರು ಒಂದು 10 ನಿಮಿಷ ಕಲಬುರಗಿಯಲ್ಲೇ ಸ್ಟಾಪ್ ಆಗಿತ್ತು. ಅಲಾರಾಮ್ ಇಟ್ಕೊಂಡು ಸಮೇತ ಎದ್ದಿದ್ದೀನಿ ನಿಮಗೋಸ್ಕರ. ಇಲ್ಲಾಂದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕ್ಕೊಂತೀರ ನನ್ನನ್ನು ಕಲಬುರಗಿ ತೋರಿಸಿಲ್ಲ ಅಂತ ಹೇಳ್ಬಿಟ್ಟು ಅಂತೇಳಿ. ಕಲಬುರಗಿಯಿಂದ ತುಂಬ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ನಿಮಗೋಸ್ಕರನೇ ಅಲಾರಾಮ್ ಇಟ್ಕೊಂಡು ಎದ್ದಿರೋದು. ಸಿಗೋಣ ಒಂದೇ ಸರಿ ಸೋಲಾಪುರದಲ್ಲಿ. ತೋರಿಸ್ತೀನಿ ನಾನು ನಿಮಗೆ ಎಷ್ಟು ಖಾಲಿ ಆಗಿದೆ ಈಗ ಅಂತ ಹೇಳ್ಬಿಟ್ಟು. ಬನ್ನಿ ಒಳಗೆ ಹೋಗೋಣ ಈಗ. ನೋಡಿ 80% ನಮ್ಮ ಕೋಚಲ್ಲೇ ಖಾಲಿ ಆಗಿಬಿಟ್ಟಿದೆ ಪೂರ್ತಿ. ಕಲಬುರಗಿಯಲ್ಲೇ ಆಲ್ಮೋಸ್ಟ್ ಅಲ್ಲಿ ಖಾಲಿ. ಇನ್ನು ಸೋಲಾಪುರ ನೋಡೋಣ. ಬಿಜಾಪುರದಲ್ಲಿ 99% ಖಾಲಿ ಆಗಿಬಿಡುತ್ತೆ. ಅದು ತೋರಿಸ್ತೀನಿ ನಾನು ನಿಮಗೆ. ಫ್ರೆಂಡ್ಸ್, ನಮ್ಮ ಟ್ರೈನು ಸೋಲಾಪುರದಿಂದ ಹೊರಟಿದೆ. ಸೋಲಾಪುರಕ್ಕೆ ಬಂದು ಲೋಕೋ ಚೇಂಜ್ ಮಾಡ್ಕೊಂಡು ಇಷ್ಟೊತ್ತವರೆಗೂ ವ್ಯಾಪ್ 7ಅಲ್ಲಿ ಬಂದ್ವಿ. ಸೋಲಾಪುರದವರೆಗೂ ಮೈಸೂರಿಂದ. ಸೊ ಇಲ್ಲಿಂದ ಡೀಸೆಲ್ ಲೋಕೋ ಹಾಕ್ಕೊಂಡು ಹೋಗ್ತಿದೆ ನಮ್ಮ ಟ್ರೈನು. ಸೋಲಾಪುರ ಪ್ಲ್ಯಾಟ್ಫಾರಮ್ ನಂಬರ್ 5ರಿಂದ ಹೊರಟಿದೆ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಹುಟಗಿ ಜಂಕ್ಷನ್ ಎಂಟ್ರಿ ಆಗ್ತಿದೆ. ಪ್ಲ್ಯಾಟ್ಫಾರಮ್ ನಂಬರ್ 2ಕ್ಕೆ ಅನಿಸುತ್ತೆ. ಹುಟಗಿ ಜಂಕ್ಷನ್. ನೋಡಿ ಸೋಲಾಪುರದಲ್ಲಿ ಎಷ್ಟು ಖಾಲಿ ಆಗಿದೆ ಅಂತ ಹೇಳ್ಬಿಟ್ಟು. 90%. ಕಲಬುರಗಿಯಲ್ಲಿ 80%, ಇಲ್ಲೊಂದು 10% ಖಾಲಿ. ಅಂದರೆ 90%. ಇನ್ನು 10% ಮಾತ್ರ ಟ್ರೈನಲ್ಲಿ ಇರೋದು ಪ್ಯಾಸೆಂಜರ್ಸು. ನೋಡೋಣ ಎಲ್ಲೆಲ್ಲಿ ಖಾಲಿ ಆಗ್ತಾರೆ ಅಂತ ಹೇಳ್ಬಿಟ್ಟು. ಕರ್ನಾಟಕ ಎಕ್ಸ್ಪ್ರೆಸ್ ಹೋಗ್ತಿದೆ ನೋಡಿ ಸೋಲಾಪುರದ ಕಡೆಗೆ. ಬೆಂಗಳೂರಿಂದ ನವದೆಹಲಿಗೆ ಹೋಗೋ ಕರ್ನಾಟಕ ಎಕ್ಸ್ಪ್ರೆಸ್. ಮೊನ್ನೆಯನ್ನು ಈ ಟ್ರೈನ್ ಜರ್ನಿ ವೀಡಿಯೋ ಮಾಡಿದ್ದೆ, ಮಂತ್ರಾಲಯದಿಂದ ಬೆಂಗಳೂರವರೆಗೂ. ಚೆನ್ನೈ ಜೊತೆ ರೇಕ್ಷೇರ್ ಇದೆ ಕರ್ನಾಟಕ ಎಕ್ಸ್ಪ್ರೆಸ್ಗೆ. ಅದಕ್ಕೂ ಯಾಕೋ ಹುಟಗಿ ಜಂಕ್ಷನಲ್ಲಿ ನಿಲ್ಲಿಸಿದ್ದಾರೆ. ಮೇ ಬಿ ಸೋಲಾಪುರದಲ್ಲಿ ಪ್ಲ್ಯಾಟ್ಫಾರಮ್ ಇಲ್ಲ ಅನಿಸುತ್ತೆ, ಅದಕ್ಕೆ. ನಮ್ಮ ಟ್ರೈನು ಹೊರಟಿದೆ ಹುಟಗಿ ಜಂಕ್ಷನಿಂದ.
ಫ್ರೆಂಡ್ಸ್, ಈ ಕಡೆ ಲೈನ್ ಏನು ನೋಡ್ತಿದ್ದೀರಾ, ಇದು ಬೈಪಾಸ್ ಲೈನು. ಹುಬ್ಳಿ ಹೈದರಾಬಾದ್ ಟ್ರೈನು ಇದೇ ಬೈಪಾಸ್ ಮೂಲಕ ಹೋಗ್ಬಿಡುತ್ತೆ. ಸೀದಾ ಕಲಬುರಗಿ ಲೈನಿಗೆ ಟಚ್ ಆಗುತ್ತೆ ಇದು. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ತದ್ವಾಲ್ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ. ವೆಲ್ಕಮ್ ಟು ನಮ್ಮ ಕರ್ನಾಟಕ ಫ್ರೆಂಡ್ಸ್. ಇಲ್ಲಿಂದ ನಮ್ಮ ಕರ್ನಾಟಕ ಸ್ಟಾರ್ಟ್ ಆಗಿದೆ. ನೆಕ್ಸ್ಟು ಭೀಮಾ ನದಿ ಬರುತ್ತೆ. ಇಷ್ಟೊತ್ತು ನಾವು ಮಹಾರಾಷ್ಟ್ರದಲ್ಲಿದ್ವಿ, ಈಗ ಕರ್ನಾಟಕಕ್ಕೆ ಎಂಟ್ರಿ ಆಗಿದ್ವಿ. ಭೀಮಾ ನದಿ ಬ್ರಿಡ್ಜು ನೀರೈತೆ, ತುಂಬಾ ಐತೆ, ಪರವಾಗಿಲ್ಲ. ನೋಡಿ, ನಮ್ಮ ಟ್ರೈನಿಂದು ಲೋಕೋ ಡೀಸೆಲ್ ಲೋಕೋ ಹಾಕಿದ್ದಾರೆ. WDP ಇರಬೇಕು. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಲಚ್ಚನ ರೈಲ್ವೆ ನಿಲ್ದಾಣ ಸ್ಕಿಪ್ ಮಾಡ್ತಿದೆ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಇಂಡಿ ರೋಡ್ ರೈಲು ನಿಲ್ದಾಣಕ್ಕೆ ಆಗಮಿಸ್ತಿದೆ, ಪ್ಲ್ಯಾಟ್ಫಾರ್ಮ್ ನಂಬರ್ 1ಕ್ಕೆ. ಆ ಕಡೆ ಸೈಡಿಂದ ಹೊಸಪೇಟೆಯಿಂದ ಸೊಲ್ಲಾಪುರಕ್ಕೆ ಹೋಗೋ ಡೆಮು ಟ್ರೈನ್ ಸಮೇತ ಎಂಟರ್ ಆಗ್ತಿದೆ. ನೋಡೋಣ. ಪ್ಲ್ಯಾಟ್ಫಾರ್ಮ್ ನಂಬರ್ 1 ಇಂಡಿ ರೋಡ್. ಹೊಸಪೇಟೆಯಿಂದ ಸೊಲ್ಲಾಪುರಕ್ಕೆ ಹೋಗೋ ಡೆಮು ಟ್ರೈನು ಈಗ ಇಂಡಿ ರೋಡ್ಗೆ ಪ್ಲ್ಯಾಟ್ಫಾರ್ಮ್ ನಂಬರ್ 2ಗೆ ಎಂಟ್ರಿ ಆಗಿದೆ. ಇಂಡಿ ರೋಡಿಂದ ಹೊರಟಿದೆ ನಮ್ಮ ಟ್ರೈನು. ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ನಿಂಬಾಳ.
ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ನಿಂಬಾಳ ಔಟರಿಂದ ರೈಲ್ವೆ ಸ್ಟೇಷನ್ ಒಳಗೆ ಹೋಗ್ತಿದೆ. ನಾನು ಈ ಕಡೆ ಇದ್ದೀನಿ, ಪ್ಲ್ಯಾಟ್ಫಾರ್ಮ್ ಆ ಕಡೆ ಬಂದಿದೆ. ನಾನು ಈ ಕಡೆ ಯಾಕಿದ್ದೀನಿ ಅಂದರೆ ಗೋಲ್ಗುಂಬಸ್ ಎಕ್ಸ್ಪ್ರೆಸ್ಸು ಕ್ರಾಸಿಂಗ್ ಆಗುತ್ತೆ, ಅದಕ್ಕೆ. ನಿಂಬಾಳ ರೈಲು ನಿಲ್ದಾಣ. ಹೊರಟಿದೆ ನಿಂಬಾಳ ರೈಲು ನಿಲ್ದಾಣದಿಂದ. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ವಿಜಯಪುರ, ಅದೇ ರೀ ನಮ್ಮ ಬಿಜಾಪುರ. ಮೈಸೂರು ಪಂಡ್ರಾಪುರ ಗೋಲ್ಗುಂಬಸ್ ಎಕ್ಸ್ಪ್ರೆಸ್ಸು ಕ್ರಾಸಿಂಗ್ ಆಗ್ತಿದೆ. ನೋಡಿ, ವಿಜಯಪುರ ಬರೋದಕ್ಕಿಂತ ಮುಂಚೆನೇ 90% ಖಾಲಿ ಆಗಿದೆ. ಅಲ್ಲೇ ಸೊಲ್ಲಾಪುರದಲ್ಲಿ ತೋರಿಸಿದ್ನಲ್ಲ, ಅಲ್ಲೊಬ್ರು ಅಷ್ಟೇ ಇರೋದು ನಮ್ಮ ಕೋಚಲ್ಲಿ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಬಸವ ಎಕ್ಸ್ಪ್ರೆಸ್ಸು ವಿಜಯಪುರ ಪ್ಲ್ಯಾಟ್ಫಾರ್ಮ್ ನಂಬರ್ 1ಕ್ಕೆ ಎಂಟ್ರಿ ಆಗ್ತಿದೆ. ಐದು ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನು ವಿಜಯಪುರದಿಂದ ಹೊರಟಿದೆ.
ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಇಬ್ರಾಹಿಂಪುರ ರೈಲ್ವೆ ಸ್ಟೇಷನ್ಗೆ ಬಂದಿದೆ. ಇಬ್ರಾಹಿಂಪುರ ರೈಲ್ವೆ ಸ್ಟೇಷನಿಂದ ನಮ್ಮ ಟ್ರೈನ್ ಹೊರಟಿದೆ. ಫ್ರೆಂಡ್ಸ್, ಅದೇನು ಬೆಳೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಅದು ಕಡಲೆಕಾಯಿ ಅಂತೂ ಅಲ್ಲ, ಸಪ್ಪೆ ಹಾಕಿದ್ದಾರೆ ಸೆಂಟ್ರಿಗೆ. ಸೊ ಕಡಲೆನಾ ಏನೋ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಫಾಗಿದೆ. ಸೊಲ್ಲಾಪುರದಿಂದ ನೋಡ್ಕೊಂಡೇ ಬರ್ತಿದ್ದೀನಿ. ಸಿಕ್ಕಾಪಟ್ಟೆ ಫಾಗಂತೂ ಸಿಕ್ಕಾಪಟ್ಟೆ ಇದೆ. ಎಲ್ಲೋ ಟ್ರ್ಯಾಕ್ ಮೇಂಟೆನೆನ್ಸ್ ವರ್ಕ್ ನಡೀತಿರಬೇಕು, ಅದಕ್ಕೆ ತುಂಬ ಅಂದರೆ ತುಂಬ ಸ್ಲೋ ಆಗಿ ತಗೊಂಡು ಹೋಗ್ತಿದ್ದಾನೆ. ಮುಳವಾಡ ಹತ್ರ ನೋಡಿ, ಅಲ್ಲಿ ಕಾಣಿಸ್ತಿದೆ, ಏನೋ ಟ್ರ್ಯಾಕ್ ವರ್ಕ್ ಮಾಡ್ತಿದ್ದಾರೆ. ಮುಳವಾಡ ರೈಲ್ವೆ ಸ್ಟೇಷನ್ನ ನಮ್ಮ ಟ್ರೈನು ಸ್ಕಿಪ್ ಮಾಡ್ತಿದೆ. ಇಲ್ಲಿ ಸ್ಟಾಪ್ ಇಲ್ಲ, ಡೈರೆಕ್ಟಾಗಿ ಬಸವನ ಬಾಗೇವಾಡಿ ರೋಡ್. ಫ್ರೆಂಡ್ಸ್, ಮಂಗಳೂರಿಂದ ವಿಜಯಪುರಕ್ಕೆ ಬರೋ ಎಕ್ಸ್ಪ್ರೆಸ್ ಟ್ರೈನು ಕ್ರಾಸಿಂಗ್ ಆಗ್ತಿದೆ ವ್ಯಾಪ್ 7 ಲೋಕೋ ಜೊತೆ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಕುಡಗಿ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ.
ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಬಸವನ ಬಾಗೇವಾಡಿ ರೋಡ್ ರೈಲ್ವೆ ಸ್ಟೇಷನ್ಗೆ ಬಂದಿದೆ. ಪ್ಲಾಟ್ಫಾರಮ್ ನಂಬರ್ 1ಕ್ಕೆ ಹೊರಟಿದೆ. ಬಸವನ ಬಾಗೇವಾಡಿ ರೋಡ್ ರೈಲ್ವೆ ಸ್ಟೇಷನಿಂದ ಇನ್ನು ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಆಲಮಟ್ಟಿ. ನೋಡಿ, ಆಲಮಟ್ಟಿ ಡ್ಯಾಮ್ ಬ್ಯಾಕ್ ವಾಟರು. ನೀರು ಮಾತ್ರ ಸಿಕ್ಕಾಪಟ್ಟೆ ಇದೆ ಗುರು, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಆಲಮಟ್ಟಿ ಪ್ಲಾಟ್ಫಾರಮ್ ನಂಬರ್ 2ಕ್ಕೆ ಬಂದು ನಿಂತಿದೆ. ಹೊರಟಿದೆ ಆಲಮಟ್ಟಿಯಿಂದ ನಮ್ಮ ಟ್ರೈನು. ಇನ್ನು ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಬಾಗಲಕೋಟೆ. ಫುಲ್ಲು ಫಾಗ್ ಇರೋದ್ರಿಂದ ಅಷ್ಟು ವಿಸಿಬಿಲಿಟಿ ಕಾಣಿಸ್ತಿಲ್ಲ. ನಾನು ಲಾಸ್ಟ್ ಟೈಮ್ ಮಾಡಿದಾಗ ಯಾವುದು CSMT ಹೊಸಪೇಟೆ ಗಾಡಿ ಸೋಲಾಪುರದಿಂದ ಮಾಡಿದ್ದಲ್ಲ, ಆವಾಗ ಮಾತ್ರ ಸಖತ್ತಾಗಿತ್ತು ವಿಸಿಬಿಲಿಟಿ. ಈಗ ಅಷ್ಟೊಂದು ವಿಸಿಬಿಲಿಟಿ ಇಲ್ಲ, ಫುಲ್ಲು ಫಾಗ್ ಅಂದರೆ ಫುಲ್ ಫಾಗ್ ಇದೆ. ಗುರು ನೋಡಿ ಇಲ್ಲಿ ಗ್ಯಾಪ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಎತ್ತೆತ್ತು ಹೊಡಿತದೆ ಇದು. ಯಾರನ್ನೂ ಚಿಕ್ಕ ಮಕ್ಕಳನ್ನ ಕರ್ಕೊಂಬರೋರು ಅಡ್ಡಾಡಕ್ಕೆ ಇದು ಮಾಡಬೇಡಿ. ಕ್ಯಾರೆಟ್ ರೂಮೆಲ್ಲ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಇಲ್ಲೇ ಮಾಡಿದ್ದಾರೆ. ಬಿಡಿ ಸಿಗರೇಟು ಅದು ಇದು ಹಾಳು ಮೂಲ ಕಸ ಕಡ್ಡಿ ಎಲ್ಲ. ಚಿಕ್ಕ ಮಕ್ಕಳನ್ನ ಕರ್ಕೊಂಬಂದಾಗ ಹುಷಾರಾಗಿರ್ರಿ, ಅಂಥ ಗ್ಯಾಪಲ್ಲಿ ಬಿದ್ದುಬಿಡ್ತಾರೆ. ಹೇಳಿದ್ನಲ್ಲ, ವಿಜಯಪುರ ಬಿಟ್ಟ ಮೇಲೆ 99% ಖಾಲಿ, ಟ್ರೈನೇ ಖಾಲಿ ಪೂರ್ತಿ. ಫ್ರೆಂಡ್ಸ್, ನಾನು ಸುಮಾರು ಸರಿ ಕೇಳಿದ್ದೀನಿ ಈ ನದಿ ಯಾವುದು ಅಂತ ಹೇಳ್ಬಿಟ್ಟು, ಒಬ್ಬರು ಕಾಮೆಂಟ್ ಮಾಡಿಲ್ಲ. ಈ ಸರಿ ಆದರೂ ಕಾಮೆಂಟ್ ಮಾಡಿ ಈ ನದಿ ಯಾವುದು ಅಂತ ಹೇಳ್ಬಿಟ್ಟು. ಈ ಕಡೆನಿದೆ ಆ ಕಡೆನಿದೆ ನೋಡಿ. ಇದು ನದಿನ ಕೆರೆನಾ ಅಂತ ಗೊತ್ತಿಲ್ಲ. ಗೂಗಲ್ ಮ್ಯಾಪ್ಸಲ್ಲಿ ನೋಡಿದ್ರು ಕಾಣಿಸ್ತಿಲ್ಲ ಸರಿಯಾಗಿ. ಅಂದರೆ ಗೂಗಲ್ ಮ್ಯಾಪ್ಸಲ್ಲಿ ತೋರಿಸ್ತಾನೆ ಇಲ್ಲ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ. ಸುಮಾರು ಸರಿ ಕೇಳಿದ್ದೀನಿ, ಈ ರೂಟಲ್ಲಿ ಅಡ್ಡಾಡ್ಬೇಕಾದ್ರೆ ಎಲ್ಲ ಕೇಳಿದ್ದೀನಿ ಈ ನದಿ ಯಾವುದು ಅಂತ, ನದಿನ ಕೆರೆನಾ ಅಂತ. ಒಬ್ಬರು ಕಾಮೆಂಟ್ ಮಾಡಿಲ್ಲ.
ಈ ಸಾರಿ ಆದರೂ ಕಾಮೆಂಟ್ ಮಾಡಿ ತಿಳಿಸಿ, ಇದು ನದಿನ ಕೆರೆನ, ನದಿ ಆಗಿದ್ರೆ ಯಾವ ನದಿ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಬಾಗಲಕೋಟೆ ರೈಲು ನಿಲ್ದಾಣಕ್ಕೆ ಆಗಮಿಸಿದೆ. ಇದು ಲಾಸ್ಟ್ ಸ್ಟಾಪ್, ಕೊನೆ ನಿಲ್ದಾಣ ಆಗಿರುತ್ತೆ ಈ ಟ್ರೈನ್ಗೆ, ಬಸವ ಎಕ್ಸ್ಪ್ರೆಸ್ಗೆ. ಇಲ್ಲಿಗೆ ಬರೋ ಟೈಮಿಂಗ್ ಇರೋದು 11 ಗಂಟೆ 10 ನಿಮಿಷಕ್ಕೆ. ಬಟ್ ನಮ್ಮ ಟ್ರೈನ್ ಬರ್ತಿದೆ 10 ಗಂಟೆ 45 ನಿಮಿಷಕ್ಕೆ. ಬಿಫೋರೇ ಬರ್ತಿದೆ. ಪ್ಲ್ಯಾಟ್ಫಾರ್ಮ್ ನಂಬರ್ 3ಕ್ಕೆ ಬಾಗಲಕೋಟೆ ರೈಲು ನಿಲ್ದಾಣಕ್ಕೆ ನಮ್ಮ ಟ್ರೈನ್ ಬಂದಿದೆ. ಫ್ರೆಂಡ್ಸ್, ಇನ್ನೊಂದು ಸರಿ ಹೇಳ್ತಿದ್ದೀನಿ, ನೀವು ಈ ವಿಡಿಯೋನ ಯಾವ್ಯಾವ ಊರಿಂದ ನೋಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ನಿಮ್ಮ ಊರ ಹೆಸರು ಹಾಕಿ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಹಾಗೆ ನೆಕ್ಸ್ಟು ಬಾಗಲಕೋಟೆಯಿಂದ ಹುಬ್ಳಿಗೆ ಹೋಗೋ ಜರ್ನಿ ವಿಡಿಯೋ ಬರುತ್ತೆ. ರೈಲ್ವೆ ಸ್ಟೇಷನ್ ಮಾತ್ರ ಸಾಕತ್ತಾಗಿರೋದು ಇದೆ ಗುರು, ಬಾಗಲಕೋಟೆದು. ಅದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ, ಬಾಗಲಕೋಟೆ ರೈಲ್ವೆ ಸ್ಟೇಷನಿಂದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.